ಬಾ ನೇಹಾ ಇದೆ ಕಾಯಕ್ಕಿಟ್ಟಿದ್ದೀನಿ ಎಣ್ಣೆ ಕಾಯಿ ನೋಡಿ ಗುಲಾಬ್ ಜಾಮ್ ಇವಾಗ ಹಾರ ತಗೋತಿದ್ದಾರೆ. ಇನ್ನು ಸ್ವಲ್ಪ ದೂರ ಇದೆ. ಇದೀವಿ ನಮ್ಮ ಬರ್ಡೇಗಲ್ ನೋಡಿ. ಇದು ಗೋಶಾಲೆ ಇದೆ ಇಲ್ಲಿ ಅಕ್ಷರ ಅಭ್ಯಾಸ ಮಾಡಿಸ್ತಾರೆ. ಇಲ್ಲಿ ಯಾರಿಗಾದ್ರೂ ಇನ್ನೂ ಮದುವೆ ಆಗಿಲ್ಲ ಅಂತಂದರೆ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಅವರೇ ಹೇಳ್ತಾರೆ. ಅದು ನಮ್ಮದು ನಿಜ ಆಗಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲಕ್ಕ ಫ್ಯಾಮಿಲಿ ಚಾನಲ್. ಬಾ ನೇಹಾ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲಕ್ಕ ಫ್ಯಾಮಿಲಿ ಚಾನಲ್. ಇವರು ನಮ್ಮ ಆತ್ಮೀಯ ಬಂಧುಗಳು ಬಂದಿದ್ದಾರೆ. ಬರ್ಬೇಕಾದ್ರೆ ನಾವು ವೆಲ್ಕಮ್ ಬ್ಯಾಕ್ ಮಾಡಲಿಲ್ಲ, ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀವಿ. ಇವಾಗ ವೆಲ್ಕಮ್ ಮಾಡ್ತಾ ಇದ್ವಿ, ಸಾರಿ. ಇವರು ನಮ್ಮ ಆತ್ಮೀಯ ಬಂಧುಗಳು. ಒಂದು ಪಾಪು ಇದೆ, ಆ ಪಾಪು ಗಂಡು ಪಾಪು ಇದೆ, ಮತ್ತು ಅವ್ರ ಗಂಡ ಹೆಂಡತಿ ಇಬ್ಬರು ಬಂದಿದ್ದಾರೆ. ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ಬಂದಿದ್ದಾರೆ. ಏನು ಸ್ನೇಹ, ಏನು ಹೇಳ್ತೀಯ ಸ್ನೇಹ? ಏನೂ ಇಲ್ಲ, ಎಲ್ಲ ಚೆನ್ನಾಗಿ. ನಾಳೆ ಹೋಗ್ತೀನಿ, ವಿಡಿಯೋ ಕಳಿಸ್ತೀನಿ, ವಿಡಿಯೋ ನೋಡಿ ಕಳಿಸ್ತೀನಲ್ಲ, ಅಪ್ಲೋಡ್ ಮಾಡ್ತೀನಿ. ಅದು ನನಗೆ ಅಷ್ಟು ಕನ್ನಡ ಬರಲ್ಲ, ಅದಕ್ಕೆ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ. ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ ಚೆನ್ನಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಇವಾಗ ನಾವು ಜಾಮೂನ್ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಮತ್ತೆ ತೋರಿಸ್ತೀವಿ. ಓಕೆ, ಹೇಳಿ. ಈಗೆಲ್ಲ ಜಾಮೂನ್ ಕಲಿಸ್ಕೊಳಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈಗ ಅಲ್ಲಿ ಪಾಕ ರೆಡಿ ಆಗ್ತಾ ಇದೆ ನೋಡಿ. ಪಾಕ ಹಾಕೋದು ವಿಡಿಯೋ ಮಾಡಲಿಲ್ಲ ನಾವು. ಫಸ್ಟ್ ನೀರು ಹಾಕ್ಬಿಟ್ಟು ಸಕ್ಕರೆ ಹಾಕಿದ್ವಿ, ಕುದೀತಾ ಇದೆ. ಪಾಕ ಆದ ತಕ್ಷಣವೇ ಇವಾಗ ಜಾಮೂನ್ ರೆಡಿ ಮಾಡೋಕ್ಕೆ ರೆಡಿ ಆಗೋಣ ಅಂತ ಇದ್ದೀವಿ ನೋಡಿ. ಇವಾಗ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಏನು ಹೇಳ್ತೀರಾ? ಓಕೆ, ಡನ್. ಬನ್ನಿ ಇವಾಗ ಜಾಮೂನು ರೆಡಿ ಮಾಡ್ಕೊಳ್ಳೋಣ. ಓಕೆ, ನೋಡಿ ನಮ್ಮ ಮನೆಯವರು ಏಲಕ್ಕಿ ಟೀ ಹಾಕ್ತಾ ಇದ್ದಾರೆ. ಸಾಕು ಸಾಕು ಸಾಕು. ನೋಡಿ ಕುದೀತಾ ಇದೆ. ಏನು ಮಾಡ್ತಿದ್ದೀರಾ ಸಾಹೇಬ್ರೆ? ತಿರ್ಗಿ ಈ ಕಡೆ ಕುಟ್ಟಿ ಏಲಕ್ಕಿ ಹಾಕ್ತಾ ಇದ್ದೀನಿ. ನಿದ್ದೆ ಮಾಡಂಗಿದೆ. 11 ಗಂಟೆ ಆಯಿತು. ಏನು ಮಾಡೋದು, ತಾಯಿ ತರ ಹೋಗ್ತಾ ಇದೀವಲ್ಲ ಅನ್ನೋಕ್ಕೋಸ್ಕರ ಇದ್ದೀನಿ ಇವತ್ತು. ಎಲ್ಲಿ? ಇದೆ ಚೌಡೇಶ್ವರಿ ಅಮ್ಮ. ಹಾಂ, ಹೌದಾ? ಇವಾಗ ಬನ್ನಿ. ಇವರು ಹಾಲು ರೆಡಿ ಮಾಡ್ತಾಯಿದ್ದಾರೆ ಪಪ್ಪಗೆ. ಯಾಕಂದರೆ ಪಪ್ಪಗೆ ಇದು ಹಾಲು ಕೊಟ್ಟಿದ್ದಾರೆ ಪೌಡ್ರು, ಅದಕ್ಕೆ ಹಾಲನ್ನ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ನಾವು ಹಸಿಟ್ಟು ಕಲಸೋಣ ಬನ್ನಿ. ಏನು ಮಾಡಬೇಕು ಅಂದರೆ ಫಸ್ಟ್ ಪೌಡ್ರನ್ನ ಸ್ವಲ್ಪ ಹಾಲು ಹಾಕ್ಬಿಟ್ಟು ಸ್ಪೂನಲ್ಲಿ ಫಸ್ಟು ಫಿಲ್ಟರ್ ಮಾಡಬೇಕು, ಆಮೇಲೆ ಹಾಕಬೇಕು. ಆವಾಗ ಏನಾಗುತ್ತೆ, ಅದು ಗಟ್ಟಿ ಬರಲ್ಲ. ಅದು ನಾನು ಈ ಥರ ಮಾಡ್ತಾ ಇದ್ದೀನಿ. ಆ ಥರ ಮಾಡಬಾರ್ದು. ಈ ಥರ ಅದು ಸ್ಪೂನ್ ಈ ಥರ ಸ್ಪೂನಲ್ಲಿ ಮಾಡ್ತೀವಿ. ಸ್ಪೂನ್ ತೊಗೊಬನ್ನಿ ಸರ್. ಅವರು ಹೆಂಗೆ ಟೀಚ್ ಮಾಡ್ತಾರೆ ನಮ್ಮ ಮನೆಯವರು. ಇವಾಗ ಹಸಿಟ್ಟು ಕಲಿಸ್ಕೋಬೇಕು. ಆಲ್ರೆಡಿ ಹಾಕಿದ್ದಾರೆ ನಮ್ಮ ಮನೆಯವರು. ಇದು 2 MTR ಜಾಮೂನ್ ಪೌಡರು. ಇವಾಗ ನಾವು ಕೆಲವೊಬ್ಬರು ಹಸಿಟ್ಟು ನೀರಿಂದನೂ ಕಲಿಸ್ತಾರೆ ಮತ್ತು ಹಾಲಿಂದನೂ ಕಲಿಸ್ಕೋತಾರೆ. ನಾವು ಮಾತ್ರ ನೀರಿಂದನೇ ಕಲಿಸ್ತಾ ಇದ್ದೀವಿ ನೋಡಿ. ಇವು ಬಿಸಿ ನೀರೇನಲ್ಲ, ನಾರ್ಮಲ್ ವಾಟರು. ಅದರಲ್ಲಿ ಈಗ ಕಲಿಸೋದ್ಮೇಲೆ ತೋರಿಸ್ತೀನಿ. ಓಕೆ ನೋಡಿ, ನಾವು ತುಂಬ ಇದು ಹಸಿಟ್ಟು ಕಲಿಸ್ತಾ ಇದ್ದೀವಿ. ಪಾಪ ಹೆಲ್ಪ್ ಮಾಡ್ತಿದ್ದಾಳೆ ನೇಹ. ಹಿಂಗೆ ಮಾಡ್ಬೇಕಂತೆ ನೋಡಿ, ಹಸಿಟ್ಟು ಈ ಥರ ಕಲಿಸ್ಕೋಬೇಕು ಅಕ್ಕ ಅಂತ ಹೇಳ್ತಿದ್ದಾಳೆ ನೇಹ. ನಮಗಷ್ಟು ಇದು ಕಲ್ಸಕ್ಕೆ ಗೊತ್ತಿಲ್ಲ. ನೇಹ ತುಂಬಾ ಹೆಲ್ಪ್ ಮಾಡ್ತಿದ್ದಾಳೆ ಪಾಪ. ನೋಡಿ 11 o'clock ಆಗಿದೆ. ನಾವು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಎಣ್ಣೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಎಣ್ಣೆ ಪೇಪರ್ ಹಾಕಿದ್ದೀವಿ. ಯಾಕಂದರೆ ಆರುತ್ತೆ ಅಂದರೆ ಸ್ವಲ್ಪ ಇದು ಮೆತ್ತಗಾಗಲಿ ಅಂತ ಹಾಕಿದ್ದೀವಿ. ಇವಾಗ ಎಲ್ಲ ರೆಡಿ ಆದಮೇಲೆ ಮತ್ತೆ ತೋರಿಸ್ತೀನಿ.
ಆಗಿದೆ ತಗೊಂಡು ಇಲ್ಲಿ ನೋಡಿ ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಇಲ್ಲಿ ಇದು ಪಾಕ ಆಗ್ತಾ ಇದೆ. ಇವಾಗ ಹಾಕಬೇಕು ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಾದಿದೆ. ಎಲ್ಲ ಆದಮೇಲೆ ತೋರಿಸ್ತೀನಿ. ಓಕೆ ನೋಡಿ ಇವಾಗ ಹಾಕಿದ್ದೀವಿ. ಉಪ್ಪು ಆಗ್ತದೆ ತಾನೆ ಚಿಕ್ಕದು, ಅದಕ್ಕೋಸ್ಕರ ಹೇಳ್ತಾರೆ ಚಿಕ್ಕ ಮಾಡ್ತಾರೆ. ಇನ್ನು ಚಿಕ್ಕ ಮಾಡ್ತಿದ್ರೆ ಅಷ್ಟು ಆಗ್ತಾ ಇದೆ. ಇದು ಆಗಿದೆ ಇವಾಗ ಇಲ್ಲಿ ಆಗಿದೆ. ಮಾಡ್ತಾ ಇದ್ದೀವಿ ನೋಡಿ. ಗುಲಾಬ್ ಜಾಮ್ ರೆಡಿ ಆಗ್ತಾ ಇದೆ. ಹೇಗಿದೆ ಅಂತ ಹೇಳಿ. ನೈಟು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನೈಟು ನನ್ನ ಮಗಳಿಗೆ ವಿಶ್ ಮಾಡಿ ಫೋಟೋ ಶೂಟ್ ಮಾಡೋಷ್ಟರಲ್ಲಿ ಟೈಮ್ ಮುಗ್ದೇ ಹೋಗಿತ್ತು. ಅದಕ್ಕೋಸ್ಕರ ನಾನು ನೇಹ ತುಂಬ ಬ್ಯುಸಿ ಆಗಿಬಿಟ್ವಿ. ಅದಕ್ಕೆ ಇವಾಗ ಬೆಳಗ್ಗೆ ಬಂದುಬಿಟ್ಟು ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ. ಸಕ್ಕರೆ ಪಾಕ ಮಾಡಿದ್ನಲ್ಲ, ಅದಕ್ಕೇ ಜಾಮೂನ್ ಮಾಡಿ ಹಾಕಿದ್ದೀವಿ. ಹಾಕಿದ ತಕ್ಷಣ ಉಬ್ಬಿಕೊಂಡಿದೆ ನೋಡಿ. ಹಾಗೆ ಇವಾಗ ದೇವಸ್ಥಾನಕ್ಕೋಸ್ಕರ ಮಾಡಿದ್ದು ಹಂಚಕ್ಕೆ ದೇವಸ್ಥಾನದಲ್ಲಿ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಇವಾಗ ಹಾರ ತಗೋತಿದ್ದಾರೆ ನಮ್ಮ ಮನೆಯವರು. ದೇವಸ್ಥಾನಕ್ಕೆ ದೇವರಿಗೆ ಇವಾಗ ಹೂವು ತಗೊಂಡು ಇವಾಗ ಒಳಗಡೆ ಬಂದ್ವಿ ನೋಡಿ. ಹಿಂದೆ ಬೇಡ ನೋಡಿ. ಅಮ್ಮನ ದೇವಸ್ಥಾನ ಇನ್ನೂ ಸ್ವಲ್ಪ ದೂರ ಇದೆ ಅಂತೂ. ಇನ್ನೇನು ದೇವಸ್ಥಾನ ನೋಡಿ ಹೆಂಗಿದೆ ಅಂತ. ಇವತ್ತು ಅಲ್ವಾ ರೋಡ್ ಸಾಕದಾಗೈತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡು. ನಮ್ಮ ಮನೆಯವರು ಪಾಪು ಎಲ್ಲರೂ ಹೋಗ್ತಿದ್ವಿ. ತುಂಬ ಮಜಾ ಹಾಕಿದೆ ಎಲ್ಲ. ಕೊನೆಗೂ ನೋಡಿ ಒಳಗಡೆ ಬಂದ್ವಿ. ಈಗ ಅಮ್ಮನ ಹಾರ್ಚ್ ಬಸ್ ಸಿಗುತ್ತೆ ನೋಡಿ. ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದೀವಿ. ತುಂಬಾನೇ ಚೆನ್ನಾಗಿದೆ ನೋಡಿ. ಕೊನೆಗೂ ಬಂದ್ವಿ. ಆದ್ರೆ ಎಲ್ಲ ಪಂಚೆ ಹಾಕೋತಾರೆ. ಬೇಬಿನ ರೆಡಿ ಮಾಡ್ಕೊಬಿಟ್ರು. ಈ ತರ ಏನಕ್ಕೆ ಈ ತರನೇ ಹಿಡ್ಕ ನೇಹ. ಆಮೇಲೆ ಇನ್ನು ಹೊರಗಡೆನೆ ಇದೆ ನೋಡಿ. ನಮ್ಮ ಮನೆಯವರು ಪಂಚೆ ಹಾಕತಾರೆ. ಹೆಂಗೆ ಸುತ್ಕೊಂಡ್ಬಿಟ್ರು. ಹಾಗಾಗಿ ಇಲ್ಲಿ ಮಾತ್ರ ಅವ್ರಿಗೆ ಪಂಚೆ ಹಾಕೊಳಕ್ ಬರಲ್ಲ. ಅಂದ್ರೆ ಒಂಚೂರು ಕಡ್ಡಿ ಕಸ ಇಲ್ಲ, ಅಷ್ಟು ಇವ್ರಿಗೆ ಬರಲ್ಲ ನೋಡಿ. ಪಂಚೆ ಹಾಕೊಳಕ್ಕೆ ಹಿಂಗ ಆಡ್ತಿದ್ರಿ ಅಂತ ನೋಡಿ. ಡಿಕ್ಕಿ ಈ ತರ ರೆಡಿ ಮಾಡ್ಕೊಂಬಂದ್ವಿ. ಏನಂತಂದ್ರೆ ಬರ್ಬೇಕಾದ್ರೆ ನಾವು ಅಷ್ಟು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಗಾಡಿ ಹತ್ತೋದಿಲ್ಲ. ಕಟ್ಕೊಂಡು ಹಿಂಗೆ ರೆಡಿ ಆಗ್ಬಿಟ್ಟು ಅಮ್ಮನ ಒಳಗೆ ಅಂತಂದ್ರೆ ಸೆಲ್ಫ್ ಇರಬಾರ್ದು ಮತ್ತೆ ಬನ್ನಿನೂ ಇರಬಾರ್ದು ನೋಡಿ. ಹೆಲ್ಪ್ ಮಾಡ್ತಿದ್ದಾರೆ ಇಬ್ರು. ಹೆಲ್ಪ್ ಮಾಡ್ಕೊಂಡು ಹಂಗೆ ಒಳಗಡೆ ಹೊರಟ್ವಿ ನಾವು. ಅದೇ ಇಲ್ಲಿ ಬಂದರೆ ಎಷ್ಟು ನೆಮ್ಮದಿ ಇರುತ್ತೆ ಅಂತಂದರೆ ಪಾಪು ನೋಡಿ ಹೇಗಿದ್ದಾನೆ ಅಂತ ನೋಡಿ. ಇನ್ನು 3 months ಆಗಿಲ್ಲ ತಗೊಂಡು. ಆಮೇಲೆ ಸ್ವೀಟ್ಸ್ 3 months ಆಗುತ್ತೆ. ಈ ಥರ ಕಟ್ಟಿ ಎತ್ಕೊಂಡ್ಬಂದಿದ್ದೀವಿ ಅಳ್ಳಾಡಬಾರ್ದು ಅಂತ. ಒಂದು ಡಬ್ಬಿ ಇತ್ತು, ಅದ್ರಲ್ಲಿ ಬೇಡ ಅಂತ ಇದರಲ್ಲಿ ಫಿಕ್ಸ್ ಮಾಡ್ಕೊಂಡು ತಗೊಂಡಿದ್ದೀವಿ ನೋಡಿ. ನಾನು ಅರಸ್ಕೊಂಡೇನು ಇರಲಿಲ್ಲ, ಆದರೆ ನನಗೆ ಮಗು ಅಮ್ಮ ನಾವು ಕೇಳಿದ ತಕ್ಷಣನೇ ಪಾಪ ಆಗಿದೆಯಲ್ವಾ. ನಡಿಗೋಸ್ಕರ 1ನೇ ವರ್ಷದ್ದು ಕಬ್ಬಳಮ್ಮಂಗೆ ಹೋಗಿದ್ವಿ. ಇವಾಗ ಬಂದ್ವಿ ಹೋಗ್ತಾ ಇದೀವಿ. ನಮ್ಮ ಬರ್ಡೇಗಲ್ಲಿ ನೋಡಿ, ನಮ್ಮ ಬರ್ಡೇಗಲ್ಲಿ ಹೇಗಿದ್ದಾಳೆ ಅವಳು ಸ್ವಲ್ಪ ಅಳ್ತಾ ಇದ್ಲು. ಮಕ್ಕದೆಲ್ಲ ಐಸ್ ಕ್ರೀಮ್ ತಿಂದ್ಬಿಟ್ಟು ಮಕ್ಕದೆಲ್ಲ ಮಾಡ್ಕೊಂಡಿದ್ಲು. ಇವಾಗ ಒಳಗಡೆ ಹೊರಡ್ತಾ ಇದ್ವಿ ನೋಡಿ. ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ನನ್ನ ಸ್ವಲ್ಪ ತೋರಿಸ್ತಿದ್ದಾರೆ ನಮ್ಮ ಮನೆಯವರು. ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೆ, ಏನಕ್ಕೆ ಜಾಸ್ತಿ ಗ್ರ್ಯಾಂಡಾಗಿ ಎಲ್ಲ ರೆಡಿ ಆಗಲಿಲ್ಲ. ಮತ್ತು ನಾಳೆ ಸೆಲೆಬ್ರೇಷನ್ ಇತ್ತಲ್ಲ ಮನೇಲಿ, ಅದಕ್ಕೋಸ್ಕರ ಇವಾಗ ಸಿಂಪಲಾಗಿ ರೆಡಿಯಾಗಿದ್ದೆ. ಟೆಂಪಲ್ಗೆ ಅಲ್ವಾ ಸಾರಿ ಹಾಕೊಂಡು. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಅಮ್ಮನ ಟೆಂಪಲ್ಗೆ ಎಲ್ಲೇ ಆಗಲಿ ಹೋಗ್ಬೇಕಾದ್ರೆ ಸಾರಿನೇ ಹಾಕೋಬೇಕು. ಟೆಂಪಲ್ಗೆಲ್ಲ ಹೋಗ್ಬೇಕಾದ್ರೆ ಸಾರಿನೇ ಹಾಕೋಬೇಕು. ಗಂಡು ಮಕ್ಕಳು ಬಂದ್ಬಿಟ್ಟು ಲುಂಗಿನೇ ಹಾಕೋಬೇಕು. ಲೇಡೀಸ್ ಬಂದ್ಬಿಟ್ಟು ಚೂಡಿದಾರ ಹಾಕ್ಕೊಂಡ್ರೆ ಹಲೋ ಮಾಡ್ತಾರೆ, ಒಳಗಡೆ ಅಂತೂ ಹಲೋ ಮಾಡಲ್ಲ. ಮೇಲ್ಗಡೆ ದೊಡ್ಡಮ್ಮವ್ರು ಇರ್ತಾರೆ, ಕೆಳಗಡೆ ಚಿಕ್ಕಮ್ಮವ್ರು ಇರ್ತಾರೆ. ಇಲ್ಲಿ ಅಕ್ಷರ ಅಭ್ಯಾಸ ಮಾಡ್ತಾರೆ. ಇಲ್ಲಿ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಗಣೇಶ ಕೂರಿಸ್ತಾರೆ. ಯಾವಾಗಲೂ ಗಣೇಶ ಕೂರಿಸ್ತಾರೆ ವರ್ಷ. ನಾವು 2 ವರ್ಷ ಹೋಗಿದ್ವಿ, ಆಮೇಲೆ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಬಂದುಬಿಟ್ಟು 2 ಕಡೆ ಹೋಮ ಮಾಡ್ತಾರೆ. ಏನಾದರೂ ಫಂಕ್ಷನ್ಸ್ ಅಂದರೆ ಆ ದಿನಗಳು ಅಂತ ಇರುತ್ತಲ್ಲ, ಆವತ್ತು ಹೋಮ ಮಾಡ್ತಾರೆ. ಇಲ್ಲಾಂದರೆ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ತಾರೆ. ಇಲ್ಲಿ ವಿಷ್ಣು ಇದ್ದಾರೆ ನೋಡಿ, ಹಾಗೆ ಇಲ್ಲೂ ಪೂಜೆ ಮಾಡ್ಕೋತಾರೆ. ಆಮೇಲೆ ಇಲ್ಲಿ ಎದುರುಗಡೆ ಕಾಣಿಸೋರು ಬಂದುಬಿಟ್ಟು
ಸನ್ಮಾತ್ಮಪ್ಪ ಮತ್ತು ಇಲ್ಲಿ ವಿಷ್ಣು ಅವರಿದ್ದಾರೆ ಅಂತ ಹೇಳಿದ್ನಲ್ಲ. ಇವಾಗ ಈ ಕಡೆ ಎಡಗಡೆ ಇರೋದು ಚಿಕ್ಕಮ್ಮ ಅವರಿದ್ದಾರೆ ಮತ್ತು ಬಲಗಡೆ ಇರೋರು ದೊಡ್ಡಮ್ಮ ಅವರಿದ್ದಾರೆ. ನೋಡಿ ಇವರು ಚಿಕ್ಕಮ್ಮ ಅವರು. ಈ ಕಡೆ ಬಲಗಡೆ ಕಡೆ ಕಾಣಿಸಿದ್ರೆ ಅವರು ದೊಡ್ಡಮ್ಮ ಅವರು. ನಾವು ಹೂವು ತಂದಿದ್ವಲ್ಲ, ಹೂವು ಎಲ್ಲ ಕೊಟ್ಬಿಟ್ಟು ಕೈ ಮುಕ್ಕೋತಾ ಇದ್ದೀವಿ. ನೋಡಿ ನಮ್ಮಮ್ಮನ್ನ ನೋಡಿದ್ರೇ ನಮಗೆ ಸ್ವಲ್ಪ ಖುಷಿ. ನೋಡಿ ಇವರು ದೊಡ್ಡಮ್ಮ ಅವರು ಮೇಲ್ಗಡೆ ಇರ್ತಾರೆ ಮತ್ತು ಇಲ್ಲಿ ಇರ್ತಾರೆ. ಇವರೇ ಕಳಸದಲ್ಲಿ ಬರೆಯೋದು. ನೋಡಿ ಇವಾಗ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ ನಾವು ಶಾಸ್ತ್ರ ಕೂಡ ಕೇಳ್ಬೋದು. ನಾವಿಲ್ಲಿ ಕೆಳಗೆ ತೋರಿಸಿದ್ನಲ್ಲ, ಅಲ್ಲಿ ಶಾಸ್ತ್ರ ಹೇಳ್ತಾರೆ. ಅಮ್ಮನವರು ಕಳಸದಿಂದ ಬರೀತಾರೆ, ಬರೆದ್ಬಿಟ್ಟು ಆಮೇಲೆ ಐನಾರು ಕುತ್ಕೊಂಡು ಹೇಳ್ತಾರೆ. ನಮಗೇನಾದರೂ ಮನಸ್ಸಲ್ಲಿರೋದನ್ನು ನಾವು ಏನಕ್ಕೆ ಕೇಳಂಗೆ ಇಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಅವ್ರ ಮುಂದೆ. ಅವರು ನಮ್ಮ ಮನೇಲಿ ಏನು ನಡೀತದೆ, ನಾವೇನು ಕೇಳಕ್ಕೆ ಹೋಗಿದ್ದೀವಿ ಪ್ರತಿಯೊಂದು ಹೇಳ್ತಾರೆ. ಅವ್ರು ಹೇಳಿದ ರೀತಿಯಲ್ಲಿ ನಡ್ಕೊಂಡು ಹೋದರೆ ಅಮ್ಮ ಒಳ್ಳೇದು ಮಾಡ್ತಾರೆ. ಏನಂತಂದರೆ ನಾವು ಮನಸ್ಫೂರ್ತಿಯಾಗಿ ನಂಬಬೇಕು ಅಮ್ಮನ. ಯಾವತ್ತೂ ನಾವು ಅಮ್ಮ ನನಗೇನೇ ಇದ್ರೂ ತೊಂದರೆ ನೀವೇ ನೋಡ್ಕೋಬೇಕು ಅಂತ ಕೇಳ್ಕೊಂಡ್ರೆ ಯಾವತ್ತೂ ಕೈ ಬಿಡಲ್ಲ. ಇನ್ನೊಂದು ವಿಶೇಷ ಏನಂತಂದರೆ, ಇಲ್ಲಿ ಯಾರಿಗಾದ್ರೂ ಕಂಕಣ ಭಾಗ ಕೂಡಿ ಬಂದಿಲ್ಲ ಅಂತಂದರೆ, ಇಲ್ಲಿ ಬೇಗ ಮದುವೆ ಆಗಬೇಕು ಅಂತಂದರೆ ಒಂದು ಅರ್ಶಿನ ದಾರ ತಗೊಂಡು ಒಂದು ಅರ್ಶಿನ ಕೊಂಬು ಕಟ್ಟಿದ್ರೆ ಬೇಗ ಮದುವೆ ಆಗುತ್ತೆ ಅನ್ನೋ ನಂಬಿಕೆ. ಆಮೇಲೆ ಇವಾಗ ಮೇಲ್ಗಡೆ ಬಂದ್ವಿ. ನೋಡಿ ಮೇಲ್ಗಡೆ ಇದು ದೊಡ್ಡಮ್ಮ ಅಂತಾರೆ. ಇಲ್ಲಿ ಒಳಗಡೆ ಇವಾಗ 11 ಗಂಟೆಗೆ ಪೂಜೆ ನಡೆಯುತ್ತೆ. ಎಲ್ಲರೂ ಹೋಗ್ತೀವಿ. ತುಂಬ ಜನ, ಎಷ್ಟು ಜನ ಬಂದಿದ್ದಾರೆ ಆಲ್ರೆಡಿ. ಇಲ್ಲಿ ನೋಡಿ ಬೋಲ್ಡ್ ಹಾಕಿದ್ದಾರೆ. ಸೀರೆ ಉಟ್ಕೊಂಡು ಇಲ್ಲ ಮತ್ತು ಡ್ರೆಸ್ ಹಾಕ್ಕೊಂಡ್ರೆ ಮಾತ್ರ ಒಳಗಡೆ ಅಲೋ ಮಾಡ್ತಾರೆ. ಪ್ಯಾಂಟ್ ಹಾಕ್ಕೊಂಡ್ರೆ ಹುಡುಗರಿಗೆ ಅಲೋ ಮಾಡಲ್ಲ. ಲುಂಗಿ ಹಾಕ್ಕೊಂಡು ಬನೀನು ಬಿಚ್ಚಿಬಿಟ್ಟು ಒಳಗಡೆ ಹೋಗಬೇಕು. ಆ ಥರ ಇದೆ ಇಲ್ಲಿ. ಫಸ್ಟ್ ಇರಲಿಲ್ಲ, ಇವಾಗಿದೆ. ನೋಡಿ ಅಮ್ಮನವ್ರನ್ನ ದರ್ಶನ ಮಾಡಿಸ್ತಾ ಇದ್ದೀನಿ. ದರ್ಶನ ಮಾಡ್ಕೊಳ್ಳಿ. ತುಂಬ ಜನ ಎಲ್ಲ ಒಳಗಡೆ ಕೂತಿದ್ವಿ ನಾವು. ತುಂಬಾ ಚೆನ್ನಾಗಾಯಿತು ದರ್ಶನ ಮಾತ್ರ. ಅಮ್ಮನ ನೋಡಿ ನಮಗೆ ತುಂಬಾ ಖುಷಿ ಆಯಿತು. ನೋಡಿ ಮಂಗಳಾರತಿ ಮಾಡ್ತಾಯಿದ್ದಾರೆ. ತುಂಬ ನೆಮ್ಮದಿ ಅನ್ನಿಸ್ತು ಮಾತ್ರ. ನೋಡಿ ಎಷ್ಟು ನೆಮ್ಮದಿ ಅನಿಸುತ್ತೆ ಅಂದರೆ, ಅಮ್ಮನ ದೇವಸ್ಥಾನಕ್ಕೆ ಬಂದರೆ ನಾವು ತಿಂಗಳಿಗೊಂದ್ಸಲ ಇಲ್ಲ 2 ತಿಂಗಳಿಗೊಂದ್ಸತಿ ಬರ್ತಾ ಇರ್ತೀವಿ. ನಮ್ಮ ಅಮ್ಮನ ಮುಖ ನೋಡಿಬಿಟ್ಟು ನನ್ನ ಕಷ್ಟ ಸುಖಗಳೆಲ್ಲನೂ ಮಾತಾಡಿಸಿ ಅಮ್ಮನ ಹತ್ರ ಕೂತ್ಕೊಂಡು ಅವ್ರ ಹತ್ರ ಹೇಳಿ ನಾನು ನಮ್ಮ ಮನೆಯವರು ಮಾತಾಡ್ಕೊತೀವಿ. ಅಮ್ಮ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ, ನಮಗೆ ಕೈ ಹಿಡಿತಾರೆ ಅಂತ. ನೀವು ಒಮ್ಮೆ ಬನ್ನಿ. ಚಿನ್ನ ಮಮ್ಮಿ ಕೇಳ್ದ ಖುಷಿ. ನೋಡಿ ಖುಷಿ. ಇವಾಗ ದರ್ಶನ ಎಲ್ಲ ಆಯಿತು. ನೋಡಿ ಅಮ್ಮನ ನೀವು ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದೇನಂತಂದರೆ, ಫೋಟೋ ಕೂಡ ತಗೋಬೋದು ಮತ್ತು ವಿಡಿಯೋ ಕೂಡ ಮಾಡ್ಕೋಬೋದು. ಅಮ್ಮನವರು ಅಲ್ಲಿ ಇರೋರು ಯಾರು ಏನು ಹೇಳಲ್ಲ, ನೀವು ಎಷ್ಟು ಬೇಕಾದ್ರೂ ಫೋಟೋ ತೊಗೊಳ್ಳಿ ಅಂತಾರೆ. ನೋಡಿ ಅಮ್ಮನ ಮುಖ ನೋಡಿ ಹೆಂಗಿದೆ ಅಂತ. ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ನಾನಂತೂ ಮನಸ್ಫೂರ್ತಿಯಾಗಿ ದರ್ಶನ ಮಾಡಿದೆ. ನನಗೆ ತುಂಬಾ ಖುಷಿ ಆಯಿತು. ನೀವು ಒಂದು ಸತಿ ಬಂದು ಭೇಟಿ ಕೊಡಿ. ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ನಮ್ಮ ಆಸೆ. ನಮ್ಮ ಫಸ್ಟ್ ಪಾಪು ನಮ್ಮನ್ನ ಬಿಟ್ಟು ಹೋದಾಗ ನಾವೆಷ್ಟು ಹೇಳೋಕ್ಕಾಗಲ್ಲ, ಆ ಥರ ಸಿಚುವೇಷನಲ್ಲಿದ್ವಿ. ಅಮ್ಮನ ಹತ್ರ ಬಂದು 1 ವಾರದಲ್ಲೇ ನನಗೆ ಕನ್ಫರ್ಮ್ ಆಗಿದ್ದು. ಹಾಗಾಗಿ ನಾನು ಯಾವತ್ತೂ ಅಮ್ಮನ ಮರೆಯೋಕ್ಕೆ ಆಗಲ್ಲ. ಅಷ್ಟು ಖುಷಿ ಇದೆ ನನಗೆ. ಯಾರು ಹೇಳ ನೋಡಿ ಗೋಶಾಲೆ ಇದೆ ಇಲ್ಲಿ. ಆಮೇಲೆ ಹೇಳ್ತೀನಿ ಇದೆಲ್ಲ ಸುತ್ತಾಗ್ತಾ ಇದೆ. ಇವಾಗ ದರ್ಶನ ಎಲ್ಲ ಮುಗೀತು. ಇವಾಗ ಪ್ರಸಾದ ಹಂಚನ ಅಂತ ಹೋಗ್ತಾಯಿದ್ದೀನಿ. ಇಲ್ಲಿ ಏನಿದೆ ಗೊತ್ತಾ ಮಾಹಿತಿ, ಯಾರಿಗಾದರೂ ಇನ್ನೂ ಮದುವೆ ಆಗಿಲ್ಲ ಅಂತಂದರೆ ಇಲ್ಲಿ ಒಂದು ಕಂಕಣ ಭಾಗನ ಬರಲಿ ಅಂತೇಳಿ ಅರ್ಶಿನ ಕೊಂಬು ಕಟ್ತಾರೆ. ಕಟ್ಟಿದ್ರೆ ಬೇಗ ಮದುವೆ ಆಗುತ್ತೆ ಅಂತ ನಂಬಿಕೆ. ಅಂದರೆ ಮಾಡಿದ್ದಾರೆ ಹಾಗೆ. ಬನ್ನಿ ಇನ್ನು ಮುಂದೆ ತೋರಿಸ್ತೀನಿ. ಇಲ್ಲಿ ಬಸವಣ್ಣವರಿದ್ದಾರೆ ನೋಡಿ. ಇಲ್ಲಿ ಚಿಕ್ಕ ಚೌಡಮ್ಮ ಅಂದರೆ ಅಕ್ಕ ತಂಗಿ ಇಬ್ಬರು ಇರೋದು. ಅಲ್ಲಿ ಫಸ್ಟು ಅಮ್ಮ ದೊಡ್ಡಮ್ಮ, ಇವರು ಚಿಕ್ಕವರು. ಅಲ್ಲಿ ದೊಡ್ಡವರು ಮೇಲ್ಗಡೆ ಇರೋರು, ಇಲ್ಲಿ ಚಿಕ್ಕವರು ಅಮ್ಮ. ಆಮೇಲೆ ಇಲ್ಲಿ ಷಣ್ಮಕ್ಕನಪ್ಪನೇ ಇದ್ದಾರೆ ನೋಡಿ. ದೊಡ್ಡಮ್ಮ ಷಣ್ಮಕ್ಕನಪ್ಪ ಇದ್ದಾರೆ. ಇಲ್ಲಿ ಚಿಕ್ಕಮ್ಮ ಇದ್ದಾರೆ. ಅಕ್ಕ ತಂಗಿ ಇಬ್ಬರು ಇರೋದು ಇಲ್ಲಿ.
ಸರಿ ಒಂದು ನಿಮಿಷ. ನೋಡಿ ಇವಾಗ ಸ್ವೀಟು ಹಂಚನ ಅಂತ ಹೋಗ್ತಾ ಇದ್ದೀನಿ. ಬಾ, ಇವರು ಬರ್ತಾವ್ರು ನೋಡಿ ಹಿಂದೆ. ಬಾ ಬಾ. ಇಲ್ಲಿ ಊಟ ತಿಂಡಿ ಎಲ್ಲನೂ ಇರುತ್ತೆ. 24 hours ಇಂಟು 7 ಇರುತ್ತೆ ಇಲ್ಲಿ. ನೈಟು ಇರುತ್ತೆ ಊಟ. ನಾವು ನೋಡ್ದಂಗೆ ಇತ್ತು ಊಟ ಎಲ್ಲ. ನೋಡಿ ತಟ್ಟೆ ಎಷ್ಟಿದೆ ಅಂತ. ಇವಾಗ ಇಲ್ಲಿ ಊಟ ಕೊಡೋದಕ್ಕೆ ಇಲ್ಲಿ ಅಡುಗೆ ಎಲ್ಲ ಮಾಡ್ತಾರೆ. ಅದಕ್ಕೆ ಇವಾಗ ಗುಲಾಬ್ ಜಾಮ್ ತಂದಿದ್ವಲ್ಲ ಕೊಡೋಣ ಅಂತ. ಅಲ್ಲೇ ಕೊಡು, ಅಲ್ಲೇ ಊಟ ಅನಿಸ್ತಾರಲ್ಲ ಅಲ್ಲೇ ಕೊಡು. ನೋಡಿ ಯಾವಾಗಲೂ ಊಟ ಇರುತ್ತೆ. ಥ್ಯಾಂಕ್ ಯು ಮಾಮ. ನಮಗೆ ನೋಡಿ ಇವಾಗ ನಾವು ಅದಕ್ಕೇನೆ ತಗ ವರ್ಷ ಹೋದ್ರೆ ನಮ್ಮ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡಿ ಗೈಸ್, ಈಗೆಲ್ಲ ಕ್ಲೋಸ್ ಖಾಲಿ ಮಾಡಿಕೊಂಡು ಎಲ್ಲರಿಗೂ ಕೊಟ್ಟಿದ್ದಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಹಂಗೆ ಏನೇನು ಅಂತ ತೋರಿಸ್ಕೊಂಡು ಹಂಗೆ ಮನೆಗೆ ಹೊರಡೋ ಸಮಯ ಆಗಿದೆ. ಓಕೆ ಈಗ ಫುಲ್ ಮಳೆ ಬಂತು. ಇವತ್ತು ವಿದ್ಯಮಾನ್ ಬರ್ಡೇ ದಿನ ಮಳೆ ಬಂದೈತೆ ಅಲ್ಲ ಮಗಳೇ. ಇವತ್ತು ಮಳೆ ಬಂದೈತೆ. ರೈನ್ ಬಂದೈತಲ್ಲಮ್ಮ. ರೈನು ಜಾರ್ತೈತಲ್ಲ ಕಂದ. ಮಿಯೋ ಮಿಯೋ ಎಲ್ಲಿ ಮಿಯೋ ಮಿಯೋ. ನೋಡಿ ಇದು ಗೋಶಾಲೆ. ಇಲ್ಲಿ ಗೌಶಾಲೆಯ ತುಂಬ ಹಸು ಇರುತ್ತೆ. ಆದರೆ ಇವಾಗ ಹೊರಗಡೆ ಹೋಗಿದೆ. ಬೆಳಿಗ್ಗೆ ಟೈಮ್ ಇರುತ್ತೆ. ಇವಾಗ ಹೊರಗಡೆ ಹೊಡ್ಕೊಂಡು ಹೋಗಿರ್ತಾರೆ. ಮೇಯಿಸ್ಕೊಂಬಂದು ಸಂಜೆ ಮತ್ತೆ ಕಟ್ಟಾಕ್ತಾರೆ. ಇದು ಒಳಗಡೆಯಿಂದ ಅಕ್ಷರ ಅಭ್ಯಾಸ ಮಾಡಿಸ್ತಾರೆ ಇಲ್ಲಿ. ಮಾಡಿಸ್ತಾರೆ. ಹೇಳು ಏನು ಶೃಂಗೇರಿಯಲ್ಲಿ ಮಾಡ್ತೀವಲ್ಲ ಅಕ್ಷರಾಭ್ಯಾಸ, ಅದನ್ನೆಲ್ಲ ಇಲ್ಲಿ ಬಂದು ಮಾಡಿಕೊಡ್ತಾರೆ. ಇವಾಗ ನಮ್ಮ ಜೊತೆ ಬಂದಿದ್ದಾರಲ್ಲ ಗಂಡ ಹೆಂಡತಿ ಮಗು, ಅವರು ಡೆಲಿವರಿ ಆಗ್ಬೇಕಾದ್ರೆ ಪಾಪುಗೆ ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದ್ರು. ICUಯಲ್ಲಿ 3 ದಿನ ಇಟ್ಟಿದ್ರು ಪಾಪುನ. ಇಟ್ಟಾಗ ಅಂದರೆ ಫಸ್ಟ್ ಬೋನ್ ಆದ ತಕ್ಷಣ, ಅಂದರೆ ಹುಟ್ಟಿದ ತಕ್ಷಣ ನಾನು ಆಮೇಲೆ ಆಕಾಶ ಅವರಪ್ಪ ಇಬ್ಬರೇ ಇದ್ವಿ ಅಲ್ಲಿ ಮುಂದೆ. ಫಸ್ಟ್ ಅವ್ರಿಗೆ ಕೊಟ್ಟರು, ಆಮೇಲೆ ನನಗೆ ಕೊಟ್ಟರು ಪಾಪನ ನೋಡೋಕ್ಕೆ. ಅವನು ಅಳ್ತಾನೆ ಇರಲಿಲ್ಲ, ಕಣ್ಣೆಲ್ಲ ಹಿಂಗೆ ಮಾಡೋನು ಅಷ್ಟೇ, ಅಳ್ತಾನೆ ಇರಲಿಲ್ಲ. ಆವಾಗ ನಾವು ತುಂಬಾ ಹೆದ್ರ್ಕೊಂಡ್ಬಿಟ್ಟಿದ್ವಿ, ಏನಕ್ಕಪ್ಪ ಅಳ್ಳಿಲ್ವಲ್ಲ ಪಾಪು ಅಂತ ಹೇಳ್ಬಿಟ್ಟು. ಆಮೇಲೆ ಹುಡುಗಿನ ಮತ್ತು 1 hourವರೆಗೂ ಕೊಟ್ಟಿರಲಿಲ್ಲ ಹೊರಗಡೆ. ತುಂಬಾ ಹೆದ್ರ್ಕೊಂಡ್ವಿ. ಆವಾಗ ತಾಯಿಗೆ ಕೈ ಮುಕ್ಕೊಂಡಿದ್ದೆ. ಅಮ್ಮ, ಪಾಪು ಮತ್ತು ತಾಯಿ ಮಗು ಇಬ್ಬರು ಹುಷಾರಾಗಿದ್ದರೆ ನಾನು ನಿನ್ನ ಸಂಗೀತಕ್ಕೆ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದೆ. ಹುಷಾರಾಗಿ ಕ್ಷೇಮವಾಗಿ ಬಂದಿದ್ದರು. 3 ದಿನದಲ್ಲಿ ಇಬ್ಬರು ಆರೋಗ್ಯವಾಗಿದ್ದರು. ಅದಕ್ಕೆ ಹೇಳೋದು, ದೇವ್ರು ನೆಮ್ಮದವ್ರು ಯಾರು ಕೆಟ್ಟಿಲ್ಲ, ಮನುಷ್ಯರು ನೆಮ್ಮದವ್ರು ತುಂಬ ಜನ ಕೆಟ್ಟಿದ್ದಾರೆ ಅಂತ. ಹಾಗಂತ ಇವತ್ತು ಮ್ಯಾಜಿಕಲ್ ಏನಾಯಿತು ಅಂದರೆ, ಅವ್ರ ಅಪ್ಪನಿಗೆ ಶಾಪಲ್ಲಿ ರಜೆ ಕೊಡಲ್ಲ ಅಂತ ಹೇಳಿದರು. ಬರೋ ಥರ ಇರಲಿಲ್ಲ. ಆದರೆ ಅಮ್ಮ ನೋಡಿ ಕರೆಸ್ಕೊಂಡ್ಬಿಟ್ಲು. ಅದಕ್ಕೆ ಅಪ್ಪ ಮಗ ಮತ್ತು ತಾಯಿ ಎಲ್ಲರೂ ಬಂದಿದ್ದರು. ಅದಕ್ಕೆ ಹೇಳೋದು, ಯಾವತ್ತಲೂ ದೇವ್ರು ನಂಬಿ, ದೇವರು ಯಾವತ್ತಲೂ ಆಶೀರ್ವಾದ ಕೊಡುತ್ತೆ. ಆಮೇಲೆ ಯಾವತ್ತಲೂ ನಂಬಿದರೆ ಕೈ ಬಿಡಲ್ಲ. ಈ ತಾಯಿ ಹಂಗೆ ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ. ಇವಾಗ ಆಯಿತು ಎಲ್ಲ ಮನಸ್ಸು ತೃಪ್ತಿಯಿಂದ ಊಟನ ಆಯಿತು. ಈಗ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇವಾಗ ಮತ್ತೆ ಮನೆಗೆ ಹೊರಡ್ತಾ ಇದ್ದೀನಿ. ಅಮ್ಮನಿಗೆ ಹೇಳಿದ್ದೀನಿ, ಅಮ್ಮ ಹೋಗಿ ಬರ್ತೀನಿ ಅಂತ.
ಈಗ ಹೊರಡ್ತಾ ಇದ್ದೀವಿ. ನೋಡಿ ಹೊಟ್ಟೆ ತುಂಬ ಊಟ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ ತುಂಬಾ ಮನಸ್ಸಿಗೆ ಶಾಂತಿ ಆಗುತ್ತೆ ಇಲ್ಲಿ ಬಂದರೆ. ನಮ್ಮಮ್ಮ ನನ್ನ ತಾಯಿ ಇಲ್ಲಿಗೆ ಬಂದಮೇಲೆ ನನಗೆ ನನ್ನ ಮಗಳು ಹುಟ್ಟಿದ್ದು, ನನ್ನ ಮಗನ ಕಳ್ಕೊಂಡ್ಮೇಲೆ ನನಗೆ ಧೈರ್ಯ ತುಂಬಿದ್ದು ಅಮ್ಮನೇ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇದೆ. ಏನಂದರೆ ಇಲ್ಲಿಗೆ ಬಂದು ಒಂದೇ ವಾರ ಹೋಗಿದ್ದು. ನಾನು ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ನಾನು ಪಾಸಿಟಿವ್ ಬಂದಿತ್ತು ಪ್ರೆಗ್ನೆನ್ಸಿ. ತುಂಬ ಒಳ್ಳೆಯದಾಗಿದೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬನ್ನಿ. ಕೊನೆಗಾಲ ಹತ್ರ ಯಾರು ಬೇಕಾದ್ರೆ ಹೇಳ್ತಾರೆ, ವಿದ್ಯಾ ಚೌಡೇಶ್ವರಿ ಅಮ್ಮ ಅಂಗ್ರಳ್ಳಿ ಅಂದರೆ ಯಾರು ಬೇಕಾದ್ರೆ ಹೇಳ್ತಾರೆ. ಬನ್ನಿ. ಪಾರ್ಕಿಂಗ್ ಹತ್ರ ಬಂದ್ವಿ. ಇವಾಗ ಬಿಡ್ತಾಯಿದ್ದೀವಿ, ಮನೆ ಹತ್ರ ಹೋಗ್ತಾಯಿದ್ದೀವಿ. ಇವಾಗ ಇಷ್ಟು ಬೇಗ ನಾವು ಹೋಗ್ತಾ ಇರಲಿಲ್ಲ. ನಮ್ಮ ಜೊತೆ ಬಂದಿರೋರಿಗೆ ಪಾಪ ಅವ್ರಿಗೆ ಡ್ಯೂಟಿ ಇದೆ ಆಕಾಶಿಗೆ, ಅದಕ್ಕೆ ಹೋಗೋಣ ಅಂತ ಬೇಗ ಬಿಡ್ತಾಯಿದ್ವಿ. ಇಲ್ಲಾಂದರೆ ನಾವು ಸಂಜೆವರೆಗೂ ಇಲ್ಲಿದ್ದು ಹೋಗ್ತಾಯಿದ್ವಿ. ಇಲ್ಲಿ ನೋಡಿ ಶೌಚಾಲಯ ಇದೆ, ಮತ್ತು ಪಾರ್ಕಿಂಗ್ ಅಂತೂ ಸಿಕ್ಕಾಪಟ್ಟೆ ಜಾಗ ಇದೆ ನೋಡಿ. ಹಾಗೆ ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ 2 ಗಾಡಿ ಇದೆ ನೋಡಿ, 2 ಇದೆ ಬಸ್ಸು. ಎಲ್ಲಿಗಾದ್ರೂ ಬುಕ್ ಮಾಡ್ಕೊಂಡು ಅಂದರೆ ಅಮ್ಮನ್ನ ಕರ್ಸ್ಕೊಂಡ್ರೆ ಮನೆಗೂ ಬರ್ತಾರೆ. ತುಂಬ ಇವಾಗ ಕಾರ್ ಪಾರ್ಕಿಂಗಿಂದ ಇದು ಎಂಟ್ರೆನ್ಸು. ಇವಾಗ ಹೊರಡ್ತಾ ಇದೀವಿ ನೋಡಿ ಗಾಯ್ಸ್. ನೋಡಿ ನಮ್ಮ ಅಮ್ಮನ ದೇವಸ್ಥಾನ. ಅಮ್ಮ ಹೋಗಿ ಬರ್ತೀನಿ ತಾಯಿ, ಆಶೀರ್ವದಿಸಮ್ಮ, ಕಾಪಾಡ್ತಾ. ಇಲ್ಲಿ ಶನ್ಮಾತ್ಮಪ್ಪನೂ ಇದ್ದಾರೆ, ಆವಾಗಲೇ ಹೇಳಿದ್ದೀನಿ. ಗೋಶಾಲೆ ಇದೆ, ಎಲ್ಲ ಇದೆ ನೋಡಿ. ಆಮೇಲೆ ಮತ್ತೆ ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಹೇಳಿ, ಶಾಸ್ತ್ರ ಹೇಳ್ತಾರಲ್ವಾ, ಹೆಂಗೆ ಹೇಳಿ, ನೀವು ಹೇಳಿ. ನಾನು ಕೇಳಬೇಕು, ತುಂಬ ಖುಷಿ ಆಗುತ್ತೆ ಕೇಳೋದು. ಮೈ ಜುಮ್ ಅನ್ಸುತ್ತೆ ಹೇಳೋದು ನೋಡಿದರೆ. ನಾವೇನು ಅನ್ಕೊ ಬಂದಿರ್ತೀವಿ, ನಾವು ಯಾವ ಲೈನ್ ಬರ್ಕೊ ಬಂದಿರ್ತೀವಿ ಪೇಪರ್ ಬೇಕಾದ್ರೆ ನೀವು ಕನ್ಫರ್ಮಾಗಿ ಬರ್ಕೊಳ್ಳಿ. ನೀವು ಅದೇ ಲೈನ್ ಪ್ರಕಾರ ಹೇಳ್ತಾರೆ ಅವರು. ನಾವೇನು ಹೇಳಂಗಿಲ್ಲ, ಅಲ್ಲೋಗಿ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಅವರೇ ಹೇಳ್ತಾರೆ. ಯಾಕಂದರೆ ಅಮ್ಮನವರು ಅಲ್ಲಿ ಬರ್ದಿರ್ತಾರೆ, ಕಳಸದಿಂದ ಅವರೇ ಬರ್ದು ಇಂಥವ್ರು ಇಂಥ ವಿಚಾರಕ್ಕೆ ಬಂದಿದ್ದಾರೆ ಅಂತ. ಅವರು ನಾವು ಬಾಯಿ ಬಿಟ್ಟು ಕೇಳಂಗಿಲ್ಲ, ನಮ್ಮ ಮನಸ್ಸಲ್ಲಿ ಏನಿದೆ ಅದೇ ಹೇಳ್ತಾರೆ. ನಾವು ಒಂದ್ಸತಿ ಕೇಳಿದ್ದೀವಿ, ಅದು ನಮಗೆ ನಿಜ ಆಗಿದೆ. ಆವಾಗಿಂದ ನಮಗೆ ಅಮ್ಮನವರು ತುಂಬಾ ಇಷ್ಟಪಟ್ಟು ನಾವು ಯಾವಾಗಲೂ ಬರ್ತಾ ಇರ್ತೀವಿ ಇಲ್ಲಿಗೆ. ಏನು ಬೇಡ್ಕೊಂಡಿದ್ದೀರೋ ಅನ್ಕೊಂಡೆ ಸಿಗುತ್ತೆ ಹೋಗಿ ಅಂದರು, ಮಾಡ್ಕೊಡ್ತೀನಿ ಅಂತ. ಅದು ಆಯಿತು. ತುಂಬಾ ಒಳ್ಳೆಯದಾಗಿದೆ ನಮಗೆ. ನೋಡಿ ಹಳ್ಳಿ ಮನೆ ಹೆಂಗಿದೆ. ನೋಡು ಬಸ್ ಬಂತು. ಬಸ್ ಬಂತು ನೋಡ. ಆಕಾಶ್ ಇಳಿಸು, ಆಕಾಶ್ನ ಇಳಿಸು, ಆಕಾಶ್ನ. ಆಕಾಶ್ ಬಸ್ ಬಂತು, ಹತ್ತು. ನೋಡಿ ಹಸುಗಳು. ಈ ಕಡೆ ಹಳ್ಳಿ, ಇದು ತುಂಬ ಹಳ್ಳಿ ಕಡೆ ಇದೆ ನೋಡಿ. ಹೋಗ್ಬೇಕಾರೆ ನಾನು ಆರ್ಚ್ನ ಹಿಡಿಯೋಕ್ಕಾಗಲಿ. ಅಮ್ಮ ತಾಯಿ ಆಶೀರ್ವದಿಸಮ್ಮ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಆರ್ಚ್. ಆಕಾಶ್ ನೋಡಿ ಎಷ್ಟೊತ್ತು ನಿಂತ್ಕೊಂಡಿದ್ದು ನಿನಗೋಸ್ಕರನೇ. ಸ್ಲೋ ಮಾಡ್ತಿದ್ದೀನಿ, ಬಸ್ ಹೋಗ್ಬಿಡ್ಲಿ ಅಂತ. ನೋಡಿ ದೇವಸ್ಥಾನಕ್ಕೆ ಹೋಗಿ ಬರೋ ರೋಡು ಎಷ್ಟು ಚೆನ್ನಾಗಿದೆ ನೋಡಿ. ಹೊರಗಡೆ ನೋಡಿ ಎಲ್ಲ ಈ ಥರ ನೋಡಿ, ಸಕ್ಕತ್ತಾಗಿದೆ ಅಲ್ವಾ. ಇದು ಚುಶ್ ನೋಡಿ, ಇವರೇ ಅಮ್ಮನವರು ಇವಾಗ ಹೋಗಿರೋ ದೇವಸ್ಥಾನ. ನಮ್ಗೆ ಯಾವಾಗಲೂ ಜೊತೆಲಿ ಇರ್ತಾರೆ ಅಮ್ಮನವರು. ಇವರು ದೊಡ್ಡ ಸಿಗಂದೂರು ಅಮ್ಮ. ಇವರು ಇಲ್ಲಿ ಹಾಕಿದೀವಲ್ಲ, ಅದು ತೋರಿಸಿ ನೀಟಾಗಿ. ಸಿಗಂದೂರು ಚೌಡೇಶ್ವರಿ ಅಮ್ಮ, ಇದು ನಮ್ಮ ವಿದ್ಯಾ ಚೌಡೇಶ್ವರಿ ಅಮ್ಮ. ಇದು ನಮ್ಮ ಚೌಡೇಶ್ವರಿ ಅಮ್ಮ, ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮ. ಇಲ್ಲ ಬ್ರವ್ರಿ ನೋಡಿ ಹೆಂಗಿದೆ ಗ್ರೀನರಿ. ಇವಾಗ ಹಂಗೆ ಹೊರಟಿದ್ದೀವಿ. ಬೆಟ್ಟ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಯ್ ಎಲ್ಲರಿಗೂ. ಇವಾಗ ನಾವು ಮನೆಗೆ ಬಂದ್ವಿ. ಮನೆಗೆ ಬರ್ಬೇಕಾದ್ರೆ ನಾವು ವೀಡಿಯೋ ಮಾಡಬೇಕಿತ್ತು, ಮಾಡಲಿಲ್ಲ. ಅದು ಕ್ಲಿಪ್ ಹಿಡಿಯೋಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ಮಕ್ಕಳೆಲ್ಲ ಅಳ್ತಾಯಿದ್ರು, ತುಂಬ ಟಯರ್ಡ್ ಕೂಡ ಆಗಿದ್ವಿ. ಅದಕ್ಕೋಸ್ಕರ ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ.
ಇವಾಗ ಮನೆಗೆ ಬಂದು ಊಟ ತಿಂಡಿ ಆಗಿದೆ. ಆಮೇಲೆ ಇವ್ರ ಹಸ್ಬೆಂಡ್ ಬಂದ್ಬಿಟ್ಟು ಅಲ್ಲೇ ಮಧ್ಯದಲ್ಲೇ ಇವರು ಹೇಳ್ಕೊಂಡು ಇದಕ್ಕೆ ಡ್ಯೂಟಿಗೆ ಹೋದ್ರು. ಅವರು ಪಾಪ ಯಾವುದು ಸೂಪರ್ವೈಸರ ಮ್ಯಾನೇಜರು ಶಾಪ್ ಮ್ಯಾನೇಜರ್, ಜುಡಿಯೋ ಶಾಪ್ ಮ್ಯಾನೇಜರ್ ಅವರು. ಹಾಗಾಗಿ ಅವರಿಗೆ ರಜಾ ಇಲ್ಲ, ಅದಕ್ಕೆ ಅವ್ರು ಹಾಫ್ ಡೇ ಕೇಳ್ಕೊಂಡು ಹೋಗಿದ್ದಾರೆ. ಅವರು ಇಲ್ಲ ಇವತ್ತು, ನಾವು 3 ಜನ ಇಲ್ಲಿರೋದು. ಅವರು ಡ್ಯೂಟಿಗೆ ಹೋಗಿದ್ದಾರೆ. ಓಕೆ, ಡ್ಯೂಟಿಗೆ ಹೋಗಿ ಬಂದಮೇಲೆ ಮತ್ತು ನಾಳೆ ಬರ್ಡೇ ಲಾಗ್ ಮಾಡ್ತೀನಿ. ಅಲ್ಲಿ ಗಂಟ ಈ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಓಕೆ, ಬಾಯ್, ಟೇಕ್ ಕೇರ್.